ಸ್ಥಗಿತವಾಗ್ತಕ್ಕಂಥ ಒಂದು ಸನ್ನಿವೇಶ ಏನಿತ್ತು, ನಾನು ಆಕಸ್ಮಿಕವಾಗಿ ದೆಹಲಿಯ ರಾಜಕಾರಣಕ್ಕೆ ಹೋಗಬೇಕಾಗಿ ಬಂದು ನರೇಂದ್ರ ಮೋದಿಯವರು ಯಾವೊಂದು ವಿಶ್ವಾಸವೂ ಗೊತ್ತಿಲ್ಲ ನನ್ನನ್ನು ಕರೆದು ಮಂತ್ರಿ ಮಾಡಿ, ಅದರಲ್ಲೂ ನನಗೆ ಹೆವಿ ಇಂಡಸ್ಟ್ರಿ ಮತ್ತು ಸ್ಟೀಲ್ ಮಿನಿಸ್ಟ್ರಿನ ಕೊಟ್ಟಂಥದ್ದೇನಿದೆ ಅದು ನನಗೆ ಒಂದು ಭದ್ರಾವತಿಯ ಜನತೆಗೆ ಮಾತು ಕೊಟ್ಟಿದ್ದೆ, ಅದನ್ನು ಈಡೇರಿಸ್ತಕ್ಕಂಥ ಒಂದು ಅವಕಾಶ ದೊರಕಿದೆ ನರೇಂದ್ರ ಮೋದಿಯವರಿಂದ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಾನು ಪ್ರಶಾಂತ್ ಕುಮಾರ್ ಅವರಿಗೆ ಮನೆಗೆ ಬಂದು ಹೋಗ್ತೀನಿ, 5 ನಿಮಿಷ ಇರ್ತೀನಿ ಅಂತ ಹೇಳಿದ್ದೆ. ಏನು ಶ್ರಮ ತಗೊಳ್ಳೋದು ಬೇಡ ನಮ್ಮ ಸಹೋದರಿ ಅಂತ ಹೇಳಿ. ಆದರೆ ಇವತ್ತು ಬಂದಾಗ ನಮ್ಮ ರಘು, ನಮ್ಮ PN ಇದ್ದಾನೆ,